ಇದು ಚಿತ್ರದುರ್ಗ ಬಂಡೆ ಇದ್ದಂಗಿದೆ ದೊಡ್ಡದಾಗಿ. ಗೈಸ್ ಆಕಾಶದಲ್ಲಿ ಏನೋ ಸೌಂಡ್ ಬರ್ತಾ ಇದೆ. ಸಾರಿ, ನಮ್ಮ ಚಿಕ್ಕಮ್ಮ ಬ್ಯಾಗ್ ಮರ್ತ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಮ್ ತರಕ್ ಹೋಗ್ತಾ ಇದೀನಿ. ಈ ಒಂದು ಟೆಂಪಲ್ಗೆ ಯಾವುದೇ ಒಂದು ರಿಲಿಜಿಯನ್ ಸಹ ಮ್ಯಾಟರ್ ಆಗಲ್ಲ ಗೈಸ್. ಇದು ಮಂದರಗಿರಿ ಮೇಲಿರುವಂತಹ ದೇವಸ್ಥಾನ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈಗ ನಾವು ಮಂದಾರಗಿರಿ ಬೆಟ್ಟದ ಮೇಲೆ ಇದೀನಿ ಆಯ್ತಾ. ಸೊ ಮೆಟ್ಲು ಹತ್ಕೊಂಡ್ ಬರ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಹತ್ತಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸ್ಕೂಟಿಲಿ ಬಂದಿದ್ವಿ ಮೇಲೆ ಮೇಲಿನ ತನಕ. ಗೈಸ್, ಈಗ ನಾನು ನಮ್ಮ ಚಿಕ್ಕಪ್ಪ ಬಂದಿದ್ದೀವಿ ಗೈಸ್. ಅಲ್ಲಿ ಇದೆಯಲ್ಲ, ಅದು ಬೆಟ್ಟದ ಪಕ್ಕದಲ್ಲಿರುವಂಥ ಲೇಕ್ ಇದು. ಸೊ ಗೈಸ್ ನೋಡಿ, ಇದು ಚಿತ್ರದುರ್ಗ ಬಂಡೆ ಇದ್ದಂಗಿದೆ ದೊಡ್ಡದಾಗಿ. ನೋಡಿ ಹೆಂಗ್ ನಿಂತ್ಕೊಂಡಿದೆ ಇದು ಗೈಸ್. ಇದು ಮಂದರಗಿರಿ ಮೇಲಿರುವಂತಹ ದೇವಸ್ಥಾನ. ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ, ಹೊರಗಡೆ ಹೋಗಿ ನೋಡೋಣ ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ ಆಯ್ತಾ. ಇದ್ರ ಬಗ್ಗೆ ಅಷ್ಟೊಂದು ರಿಸರ್ಚ್ ಮಾಡಿಲ್ಲ, ಸುಮ್ಮನೆ ಬಂದ್ವಿ. ಅದೇ ಆ್ಯಕ್ಚುಲಿ ಮಜಾ ಇರೋದು. ರಿಸರ್ಚ್ ಮಾಡ್ದಂಗೆ ಬಂದಾಗ ಗೊತ್ತಾಗ ಶಾಕ್ ಅಂತಾರಲ್ಲ, ಆ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ಥರ ಒಂದು ಫೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಗೈಸ್, ಈಗ ಬನ್ನಿ ತೋರಿಸ್ತೀನಿ ನೋಡ್ರಿ ಸರೌಂಡಿಂಗ್. ಗೈಸ್ ಆಕಾಶದಲ್ಲಿ ಏನೋ ಸೌಂಡ್ ಬರ್ತಾ ಇದೆ. ಏನಪ್ಪ ಅಂದರೆ ಒಂದು ಫ್ಲೈಟ್ ಹೋಗ್ತಾ ಇದೆ ಗೈಸ್. ಅದಕ್ಕೆ ಆಕಾಶವಾಣಿ ಥರ ಕೇಳಿಸ್ತಾ ಇದೆ. ನಮ್ಮ ಚಿಕ್ಕಿಗೆ ಯಾರೋ ಮಾತಾಡ್ತಿರೋ ಥರ ಕೇಳಿಸ್ತಿದೆ ಅಂತ ನೋಡಿ. ಗ್ರಾನೈಟಾ ಗೈಸು? ನಿಮ್ಮ ಪಾದ ರಕ್ಷೆಗಳನ್ನ ಬಿಡಬೇಕಿತ್ತು ಸೇಫ್ಟಿಯಾಗಿ, ಸೊ ಅದಕ್ಕೆ ಈ ಚೀಲದಲ್ಲಿ ಹಾಕಿ ಕೊಡ್ಬೇಕಂತೆ ಗೈಸ್. ನೀವು ಒಳಗಡೆ ಎಂಟರ್ ಆಗ್ತಾ ಈ ಒಂದು ಶಾಪ್ ನೋಡ್ಬೋದು ನೀವು. ನಮ್ಮ ಚಿಕ್ಕಿ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾರೆ ಏನಪ್ಪ ಇದೆಲ್ಲ ಅಂತ. ಒಳಗಡೆ ಬನ್ನಿ ಗೈಸ್. ಇಲ್ಲಿ ಏನೋ ತಗೊಂತ ಇದೀವಿ, ಏನಂತ ಗೊತ್ತಿಲ್ಲ ನಮಗೂ. ನೋಡೋಣ ಬನ್ನಿ. ಚಿಕ್ಕಪ್ಪನು ಬಂದ್ರು ಗೈಸ್. ಮೂವರಿಗೆ 30 ರೂಪೀಸ್ ಅಂತೆ, ಅಂದ್ರೆ ಒಬ್ಬೊಬ್ಬರಿಗೆ 10 ರೂಪಾಯಿ. ಗೈಸ್ ಫೈನಲಿ ವಿ ಆರ್ ಹಿಯರ್. ಮಂದಾರಗಿರಿಲಿ ಇದೀವಿ ಗೈಸ್. ಗಿರಿ ಅಂದ್ರೆ ಬೆಟ್ಟ ಅಂತ ಆಯ್ತಾ. ಮಂದರ ಬೆಟ್ಟದ ಮೇಲೆ ಇದೀವಿ ಗೈಸ್. ಇಲ್ಲಿ ತುಂಬಾ ಕಡೆ ಬಾಹುಬಲಿ ಇದೆ, ಎಲ್ಲ ಚಿತ್ರಗಳಿದೆ. ಸೊ ಇದು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ದೇವಸ್ಥಾನ. ಇದು ಆ ಕಡೆ ಇದೆ, ಇನ್ನು ಬೇರೆ ಇದೆ, ನಾನು ತೋರಿಸ್ತೀನಿ ಆಯ್ತಾ. ಗೊತ್ತಿಲ್ಲ, ಫೋನ್ ಯೂಸ್ ಮಾಡ್ಬೋದು ಮಾಡಬಾರ್ದಂತ. ಇನ್ನೊಂದು ಯಾರಪ್ಪ ಅಂತಂದ್ರೆ ಶ್ರೀ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರಲ್ಲ ಹೊರಗಡೆ ಹೋಗ್ತೇವೆ. ಇಲ್ಲಿ ದರ್ಶನ ಗೈಸ್. ಇನ್ನೊಂದು ಗುಡಿ, ಇನ್ನೊಂದು ದೇವಸ್ಥಾನ. ಯಾರು? ಶ್ರೀ ಭಗವಾನ್. ಇದು ಕೂಡ ಪಾರ್ಶ್ವನಾಥ ಸ್ವಾಮಿ ಗೈಸ್. ಇಲ್ಲೆಲ್ಲ ಕೆತ್ತನೆ ಸ್ಟ್ರಕ್ಚರ್ಸ್ ಎಲ್ಲ ಬರೀ ಹಿಂದಿಲಿ ಹಾಕಿದ್ದಾರೆ. ನಮಗೆ ಹಿಂದಿ ಸ್ವಲ್ಪ ಓದಕ್ಕೆ ಬರುತ್ತೆ, ಜಾಸ್ತಿ ಬರಲ್ಲ ಗೈಸ್. ಈಗ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ಮೋಸ್ಟ್ ಬ್ಯೂಟಿಫುಲ್ ಇದಕ್ಕೆ ಬಂದಿದ್ದೀವಿ. ಬೋಧಿ ವೃಕ್ಷ ಗೈಸ್, ಬೋಧಿ ವೃಕ್ಷ ನೋಡಿ ಗೈಸ್. ಬುದ್ಧ ಗಯ ಅಂದ್ರೆ ಬುದ್ಧನಿಗೆ ಜ್ಞಾನೋದಯವಾದ ಅಂತ ಮರ. ಬೋಧಿ ವೃಕ್ಷದ ಕೆಳಗಡೆ ಸ್ವಲ್ಪ ಜ್ವರ ಮಾತಾಡಿ ಟೀಚರ್, ಕೇಳಿಸ್ತಿಲ್ಲ. ವಿ ಆರ್ ನಾಟ್ ಆಡಿಬಲ್, ಆಡಿಯನ್ಸ್ ಆರ್ ನಾಟ್ ಆಡಿಬಲ್. ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಿ ಜ್ಞಾನೋದಯ ಆಗಿರುವಂತ ಮರ ಅಂತ ಇದನ್ನ ಅದೇ ತರ ಒಂದು ಸ್ಟ್ಯಾಚ್ಯೂನ ಮಾಡಿ ಸಿಂಬಲ್ ನೋಡಿ ಗೈಸ್. ಅದೇ ಬೋಧಿ ವೃಕ್ಷ, ಅದ್ರ ಕೆಳಗಡೆ ಇರೋರೆ ನಮ್ಮ ಬುದ್ಧ, ಕೆಳಗಡೆ ಇರೋರೆಲ್ಲ ಒಂದು ಟ್ರಿಪ್ಗೆ ಗೈಸ್. ಹಾಗೆ ಬರ್ತಾ ಇಲ್ಲಿ ನಿಮ್ಗೆ ಸೀನರಿ ತೋರಿಸ್ತಿದೀನಿ ಯಾವ ತರ ಇದೆ ಅಂತ. ನಿಜವಾಗ್ ಕಳ್ದೋಗ್ತೀರಾ ಗೈಸ್, ಕಳ್ದೋಗ್ತೀರಾ ನೋಡಿ. ನಮ್ ಚಿಕ್ಕಿ ಕಳ್ದೋಗಿದ್ದಾರೆ ಅಂದ್ರೆ ಈ ಫಿಸಿಕಲ್ ಇಲ್ಲೇ ಇದಾರೆ, ಮೆಂಟಲಿ ಕಳ್ದೋಗಿದ್ದಾರೆ ಗೈಸ್. ಅಂದ್ರೆ ಈ ನೇಚರ್ ನ ಸವಿತಾ ಕಳ್ದೋಗ್ಬಿಟ್ಟಿದ್ರ. ಮೊಬೈಲ್ ನ ಕೆಳಗಡೆ ಬಿಟ್ರೆ ಸೀದಾ ಗಾನ್ ಗೈಸ್. ಈಗ ಕೆಲವೊಂದು ಫೋಟೋಸ್ ನ ತಗೊಂಡ್ವಿ ನಾನು, ನಮ್ ಚಿಕ್ಕಪ್ಪ. ಸೊ ಆಮೇಲೆ ಇವೆಲ್ಲ ನೋಡಿದ್ವಿ ಗೈಸ್. ಇದೊಂದು ಯಾವ ಟೆಂಪಲ್ ಅಂತಂದ್ರೆ, ಇದೊಂದು ಜೈನ್ಸ್ ಅಂತ ಕರೀತಾರಲ್ಲ, ಆ ಜೈನ್ಸ್ ಟೆಂಪಲ್ ಇದು ಆಯ್ತಾ. ಸೊ ಇಲ್ಲಿ ಎಲ್ಲ ಭಗವಾನ್ ಬುದ್ಧ ಸ್ಟ್ಯಾಚ್ಯೂಗಳು ಎಲ್ಲ ಇದೆ. ಸೊ ಹಿಂದೆ ಕಾಣಿಸ್ತಿರೋದು ಅದು ಯಾವ ಮರ ಅಂತಂದ್ರೆ ಬೋಧಿ ಮರ ಅಂತ. ಬೋಧಿ ಮರ ಅಂದ್ರೆ ಅದೇ ಬೋಧಿ ವೃಕ್ಷ. ಆ ವೃಕ್ಷನ ನಾನು ಮರ ಅಂತ ಕರೀತೆ ಅಷ್ಟೇ, ಸಿಂಪಲ್. ಬೋಧಿ ವೃಕ್ಷದ ಕೆಳಗೆ ಆಕ್ಚುಲಿ ಯಾರಿಗೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿದ್ದು ಅಂತ ಹೇಳ್ತಾರೆ ಗೈಸ್. ನಮ್ಮ ಚಿಕ್ಕಮ್ಮ ಬ್ಯಾಗ್ ಮರ್ತ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಮ್ಗೆ ತರಕ್ ಹೋಗ್ತಾ ಇದೀನಿ ಆಯ್ತಾ. ಸೊ ನೋಡಿ ಗೈಸ್, ಫುಲ್ ಫೋಟೋ ತಗೊಂಡು ಮರ್ತೋಗ್ಬಿಟ್ವಿ ಆಕ್ಚುಲಿ ಅರ್ಜೆನ್ಸಿಲಿ ಗೈಸ್. ಸಾಯಂಕಾಲದ ವ್ಯೂಸ್ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಿದೆ. ಫೋಟೋಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಅನ್ಕೊಳ್ಳಿ.
ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ನೋಡಿ ಗೈಸ್ ಯಾವ ಥರ ಯಾವ ರೇಂಜಲ್ಲಿದೆ ಈ ವ್ಯೂ ಮಾತ್ರ. ನಮ್ಮ ಚಿಕ್ಕಮ್ಮಂದು ಬ್ಯಾಗ್ ಇಲ್ಲೇ ಇದೆ ಗೈಸ್, ಇಲ್ಲೇ ಹೋಗ್ಬಿಟ್ಟವ್ರಿ. ಫೋಟೋ ತಕ್ಕೊಂತ ಮರ್ತ್ಬಿಟ್ವಿ. ಬನ್ನಿ ತಗೊಂಡು. ಈ ಒಂದು ಟೆಂಪಲ್ಗೆ ಯಾವುದೇ ಒಂದು ರಿಲಿಜಿಯನ್ ಸಹ ಮ್ಯಾಟರ್ ಆಗಲ್ಲ. ಸೊ ಎಲ್ಲರೂ ಬಂದಿದ್ದಾರೆ, ಮುಸ್ಲಿಮ್ಸ್, ಹಿಂದೂ, ಎಲ್ಲ ರಿಲಿಜಿಯನ್ಸ್ದವರು ಸಹ ಇಲ್ಲಿಗೆ ಬರ್ಬೋದು ಆಯಿತಾ ಗೈಸ್. ಇಲ್ಲಿ ನನ್ಗೆ ಏನು ಸಕ್ಕ ಸ್ಪೆಷಲ್ ಅನಿಸ್ತು ಅಂತಂದರೆ ಈ ನೇಚರೇ ಗೈಸ್. ಬೈ ಬ್ರೋ. ಸೊ ಗೈಸ್ ಇದು ಬಂದಲ್ಲ, ಈಗ ನಾನು ಎಕ್ಸಿಟ್ ಆಗ್ತಾ ಇದ್ದೀನಲ್ಲ. ಸೊ ಇದು ವೆಹಿಕಲ್ಸ್ ಬಂದರೆ ಬರುವಂಥ ದಾರಿ. ಹಿಂದೆ ಒಂದು ಮೆಟ್ಲು ಹತ್ಕೊಂಡು ಹೋಗೋದು ಜಾಗನೂ ಸಹ ಇದೆ. ಟೇಕ್. ಸೊ ಅವ್ರನ್ನ ಧ್ಯಾನ ಮಾಡಕ್ಕೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರೀತಿಗೆ ಸೈನಿಂಗ್, ಬಾಯ್ ಬಾಯ್.